ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಉತ್ತರ ಪ್ರದೇಶದ ರಾಂಪುರದಲ್ಲಿರುವ ಮೊಹಮ್ಮದ್ ಅಲಿ ಜೌಹರ್ ವಿಶ್ವವಿದ್ಯಾಲಯದ ಒಟ್ಟು 40 ಕಟ್ಟಡಗಳ ಪೈಕಿ 38 ಕಟ್ಟಡಗಳನ್ನು ನೆಲಸಮ ಮಾಡೋಕೆ ರಾಂಪುರ ಅಭಿವೃದ್ಧಿ ಪ್ರಾಧಿಕಾರ ಆದೇಶವನ್ನು ನೀಡಿದೆ. ಈ ಪ್ರಾಧಿಕಾರದಿಂದ ಅಗತ್ಯ ಅನುಮೋದನೆ ಪಡೆಯದೆ ಈ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಆರೋಪ ಮಾಡಲಾಗಿದ್ದು, ಈ ಕ್ರಮ ಶಿಕ್ಷಣ ಸಂಸ್ಥೆಯನ್ನು ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎಂಬ ಟೀಕೆಗೆ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಎಂಬ ಆತಂಕಕ್ಕೆ ಕಾರಣವಾಗಿದೆ. ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಿನಲ್ಲಿರುವ ಉತ್ತರ ಪ್ರದೇಶದ ಮಾಜಿ ಸಚಿವ ಮತ್ತು ಸಮಾಜವಾದಿ ಪಕ್ಷದ ಹಿರಿಯ ನಾಯಕ ಆಜಂ ಖಾನ್ ಅಧ್ಯಕ್ಷತೆಯ ಮೊಹಮ್ಮದ್ ಅಲಿ ಜೌಹರ್ ಟ್ರಸ್ಟ್ ಈ ವಿಶ್ವವಿದ್ಯಾಲಯವನ್ನು ನಿರ್ವಹಿಸುತ್ತಿದೆ. ಅನಧಿಕೃತವೆಂದು ಆರೋಪಿಸಲಾದ ಈ ಕಟ್ಟಡಗಳನ್ನು ತೆರವುಗೊಳಿಸಲು ಟ್ರಸ್ಟ್ಗೆ 15 ದಿನಗಳ ಕಾಲಾವಕಾಶ ನೀಡಲಾಗಿದ್ದು, ವಿಫಲವಾದಲ್ಲಿ ಪ್ರಾಧಿಕಾರವೇ ಧ್ವಂಸ ಕಾರ್ಯಾಚರಣೆ ನಡೆಸಲಿದೆ. ಉತ್ತರ ಪ್ರದೇಶ ನಗರ ಯೋಜನೆ ಮತ್ತು ಅಭಿವೃದ್ಧಿ ಕಾಯ್ದೆ 1973ರ ಸೆಕ್ಷನ್ 27ರ ಅಡಿಯಲ್ಲಿ ರಾಂಪುರ ಜಿಲ್ಲಾಧಿಕಾರಿ ಮತ್ತು ಆರ್ಡಿಎ ಉಪಾಧ್ಯಕ್ಷ ಅಜಯ್ ಕುಮಾರ್ ದ್ವಿವೇದಿ ಅವರು ಬುಧವಾರ ಈ ನೆಲಸಮ ಆದೇಶವನ್ನು ಹೊರಡಿಸಿದ್ದಾರೆ. ಆರ್ಡಿಎ ಪ್ರಕಾರ ಅಧಿಕೃತ ದಾಖಲೆಗಳನ್ನು ಪರಿಶೀಲಿಸಿದಾಗ ವಿಶ್ವವಿದ್ಯಾಲಯದ ವೈದ್ಯಕೀಯ ಕಾಲೇಜ್ ಕಟ್ಟಡ ಮತ್ತು ಒಂದು ಶೈಕ್ಷಣಿಕ ಬ್ಲಾಕ್ ಮಾತ್ರ ಕಾನೂನುಬದ್ಧ ಅನುಮೋದನೆಯನ್ನು ಹೊಂದಿದೆ. ಒಟ್ಟು 82,309 ಚದರ ಮೀಟರ್ ವಿಸ್ತೀರ್ಣದ ಉಳಿದ 38 ಕಟ್ಟಡಗಳನ್ನು ಅನುಮತಿ ಪಡೆಯದೆ ನಿರ್ಮಿಸಲಾಗಿದೆ ಎಂದು ಪ್ರಾಧಿಕಾರ ತಿಳಿಸಿದೆ. ಕಟ್ಟಡ ನಿರ್ಮಾಣವಾದಾಗ ಈ ಜಾಗ ಆರ್ಡಿಎ ವ್ಯಾಪ್ತಿಯಲ್ಲಿ ಇರಲಿಲ್ಲ ಎಂದು ವಿಶ್ವವಿದ್ಯಾಲಯ ವಾದಿಸಿದೆ. ಆದರೆ ಆ ಪ್ರದೇಶ ಪ್ರಾಧಿಕಾರದ ವ್ಯಾಪ್ತಿಗೆ ಬರುವ ಮೊದಲೇ ಜಿಲ್ಲಾ ಪಂಚಾಯತ್ ಕಾಯ್ದೆ ಮತ್ತು ಇತರ ಕಾನೂನುಗಳಡಿ ಅನುಮೋದನೆ ಕಡ್ಡಾಯವಾಗಿತ್ತು ಎಂದು ಆರ್ಡಿಎ ಈ ವಾದವನ್ನು ತಳ್ಳಿಹಾಕಿದೆ. ಈ ಕ್ರಮ ಆಜಂ ಖಾನ್ ಅವರ ಮೇಲಿನ ದ್ವೇಷದಿಂದ ಈ ಕ್ರಮ ನಡೀತಾ ಇದೆ ಎಂದು ಸಮಾಜವಾದಿ ಪಕ್ಷ ಆರೋಪಿಸಿದೆ. ಪಕ್ಷದ ವಕ್ತಾರರಾದ ಜೂಹಿ ಸಿಂಗ್, ಆಶುತೋಷ್ ವರ್ಮಾ ಮತ್ತು ಕಾಂಗ್ರೆಸ್ ನಾಯಕರಾದ ಪವನ್ ಖೇರ್, ಇಮ್ರಾನ್ ಪ್ರತಾಪ್ ಗಡಿ, ಡಾಕ್ಟರ್ ಎಂಡಿ ಜಾವೈದ್ ಮತ್ತು ಎಐಎಂಐಎಂನ ಸೈಯದ್ ಅಸೀಂ ವಖಾರ್ ಅವರು ಸರ್ಕಾರದ ನಿರ್ಧಾರವನ್ನು ಟೀಕಿಸಿದ್ದಾರೆ. ಕಟ್ಟಡಗಳು ಕಾನೂನುಬದ್ಧವಾಗಿಲ್ಲದಿದ್ದರೆ ಕಳೆದ 10 ವರ್ಷಗಳಿಂದ ಏಕೆ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿರುವ ಅವರು, ಶಿಕ್ಷಣ ಸಂಸ್ಥೆಗಳನ್ನು ನೆಲಸಮಗೊಳಿಸುವ ಬದಲು ಸರ್ಕಾರ ಅವುಗಳನ್ನು ವಶಕ್ಕೆ ಪಡೆದು ನಡೆಸಲಿ ಎಂದು ಸಲಹೆ ನೀಡಿದ್ದಾರೆ. ಮಕ್ಕಾದಲ್ಲಿ ನಡೀತಾ ಇರುವ ಇಕ್ರಾ ಕುರ್ಆನ್ ಪ್ರದರ್ಶನದಲ್ಲಿ ಕುರ್ಆನಿನ ಅಪರೂಪದ ಹಸ್ತಪ್ರತಿ ವೀಕ್ಷಕರ ಪ್ರಮುಖ ಆಕರ್ಷಣೆಯಾಗ್ತಾ ಇದೆ. ಈ ಪ್ರದರ್ಶನವನ್ನು ಮಸ್ಜಿದುಲ್ ನಬವಿ ಮತ್ತು ಮಸ್ಜಿದುಲ್ ಹರಾಮ್ನಲ್ಲಿ ಆಯೋಜಿಸಲಾಗಿದೆ. ಶತಮಾನಗಳಷ್ಟು ಹಳೆಯದಾದ ಈ ಅಪರೂಪದ ಹಸ್ತಪ್ರತಿಯು ಪ್ರದರ್ಶನದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಇದು 1000 ವರ್ಷಗಳ ಹಿಂದೆ ಬದುಕಿದ್ದ ಇಬ್ನು ಅಲ್ ಜವಾಬ್ ಎಂದು ಕರೆಯಲ್ಪಡುವ ಪ್ರಸಿದ್ಧ ಕ್ಯಾಲಿಗ್ರಫರ್ ಅಲಿ ಬಿನ್ ಹಿಲಾಲ್ ಅವರ ಕೈಬರಹದಲ್ಲಿ ಸಿದ್ಧಪಡಿಸಲಾದ ಪ್ರತಿಯಾಗಿದೆ. ಅರೇಬಿಕ್ ಕ್ಯಾಲಿಗ್ರಫಿ ಮತ್ತು ಇಸ್ಲಾಮಿಕ್ ಅಲಂಕಾರಿಕ ಕಲೆಗಳ ಸೊಗಸಾದ ಸೊಬಗು ಮತ್ತು ವಿಶೇಷ ಲಕ್ಷಣಗಳು ಈ ಪುಸ್ತಕದ ಪ್ರತಿಯೊಂದು ಪುಟದಲ್ಲೂ ಸ್ಪಷ್ಟವಾಗಿ ಕಂಡುಬರುತ್ತದೆ. ಈ ವಸ್ತು ಪ್ರದರ್ಶನವು ಶತಮಾನಗಳಿಂದ ಅರೇಬಿಕ್ ಕ್ಯಾಲಿಗ್ರಫಿ ಮತ್ತು ಇಸ್ಲಾಮಿಕ್ ಕಲೆಗಳ ವಿಕಸನ ಮತ್ತು ಅಭಿವೃದ್ಧಿಯನ್ನು ಅರ್ಥ ಮಾಡಿಕೊಳ್ಳಲು ಅತ್ಯುತ್ತಮ ಅವಕಾಶವಾಗಿದೆ ಎಂದು ಹೇಳಲಾಗಿದೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿರುವ ಸೇಂಟ್ ಅಲೋಷಿಯಸ್ ಸೀನಿಯರ್ ಸೆಕೆಂಡರಿ ಶಾಲೆಯ ಮೇಲೆ ಬಜರಂಗದಳ ಕಾರ್ಯಕರ್ತರು ದಾಳಿಯನ್ನು ನಡೆಸಿದ್ದಾರೆ. ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾ ಬಂದಂತಹ ಈ ಗುಂಪು ಶಾಲೆಯನ್ನು ಧ್ವಂಸ ಮಾಡಿದೆ. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಇರುವಾಗಲೇ ಈ ದಾಳಿ ನಡೆದಿದೆ. ಇಲ್ಲಿ ಧಾರ್ಮಿಕ ಮತಾಂತರ ಕ್ರಿಯೆ ನಡೀತಾ ಇದೆ ಎಂದು ಬಜರಂಗದಳ ಕಾರ್ಯಕರ್ತರು ಆರೋಪವನ್ನು ಮಾಡಿದ್ದಾರೆ. ಈ ಘಟನೆ ಜುಲೈ 11ರಂದು ನಡೆದಿದೆ. ಶಾಲೆಯ ಆವರಣಕ್ಕೆ ನುಗ್ಗಿದ ಗುಂಪು ಕ್ರೈಸ್ತ ವಿರೋಧಿ ಘೋಷಣೆಗಳನ್ನು ಕೂಗುತ್ತಾ ಕಟ್ಟಡದ ಮೇಲೆ ಕಲ್ಲು ತೂರಾಟ ನಡೆಸಿದೆ. ನಾವು ಕಳೆದ 25 ವರ್ಷಗಳಿಂದ ಈ ಶಾಲೆಯನ್ನು ನಡೆಸ್ತಾ ಇದ್ದೇವೆ ಮತ್ತು ಪ್ರಸ್ತುತ ಸುಮಾರು 2,500 ವಿದ್ಯಾರ್ಥಿಗಳು ಇಲ್ಲಿ ಓದುತ್ತಿದ್ದಾರೆ. ಆದರೆ ಶಾಲೆಯ ಇತಿಹಾಸದಲ್ಲಿ ಇಂತಹ ಆರೋಪ ಇದೇ ಮೊದಲನೇದಾಗಿದೆ ಎಂದು ಫಾದರ್ ಜೋಸ್ ಹೇಳಿದ್ದಾರೆ. ಈ ಶಾಲೆಯ ಉದ್ಯೋಗಿ ಒಬ್ಬ ಪೊಲೀಸರು ಮತ್ತು ಶಿಕ್ಷಣ ಇಲಾಖೆಗೆ ದೂರು ನೀಡಿದ ಬಳಿಕ ಈ ಘಟನೆ ನಡೆದಿದೆ. ಮತಾಂತರ ಪ್ರಯತ್ನಗಳಿಗೆ ಮಣಿಯಲು ನಿರಾಕರಿಸಿದ ನಂತರ ಶಾಲೆಯು ತನ್ನನ್ನು ಉದ್ಯೋಗದಿಂದ ವಜಾಗೊಳಿಸಿದೆ ಎಂದು ಆ ಉದ್ಯೋಗಿ ಆರೋಪಿಸಿದ್ದಾರೆ. ಆದರೆ ಇದನ್ನು ಶಾಲೆ ನಿರಾಕರಿಸಿದೆ. ಅವರ ನೇಮಕಾತಿ 1 ವರ್ಷದ ಅವಧಿಗೆ ಇತ್ತು, ಆದರೆ ಮುಂದುವರಿಯಲು ಅವರು ಬಯಸಿದ್ರು. ಆಡಳಿತ ಮಂಡಳಿ ನಿರಾಕರಿಸಿದಾಗ ಶಾಲೆಯ ಪ್ರಾಂಶುಪಾಲ ಫಾದರ್ ವಿರುದ್ಧ ಮತಾಂತರ ವಿರೋಧಿ ಕಾನೂನಿನಡಿ ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕಿದ್ರು ಎಂದು ಫಾದರ್ ಜೋಸ್ ಹೇಳಿದ್ದಾರೆ.
ಆದರೆ ಈ ಆರೋಪಕ್ಕೆ ಅವರಲ್ಲಿ ದಾಖಲೆಗಳು ಇಲ್ಲದೇ ಇರೋದ್ರಿಂದ ಹಿಂದೂ ಸಂಘಟನೆಗಳಿಗೆ ಹೇಳಿ ತೊಂದರೆ ಉಂಟು ಮಾಡಿದ್ದಾರೆ ಎಂದು ಫಾದರ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಯುಪಿಐ ಪಾವತಿಗಳಿಗೆ ಶುಲ್ಕ ವಿಧಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದೆ ಎಂದು ವರದಿಯಾಗಿದೆ. ದೊಡ್ಡ ವ್ಯಾಪಾರಿಗಳಿಗೆ ಶುಲ್ಕ ವಿಧಿಸುವ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರ ಪರಿಗಣಿಸ್ತಾ ಇದೆ. ವಾರ್ಷಿಕ 1 ಕೋಟಿಯಿಂದ 1.5 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ವಹಿವಾಟು ಹೊಂದಿರುವ ದೊಡ್ಡ ವ್ಯಾಪಾರಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. 2016-17 ಹಣಕಾಸು ವರ್ಷದಲ್ಲಿ ಕೇವಲ 2 ಕೋಟಿ ಇದ್ದ ಯುಪಿಎ ವಹಿವಾಟುಗಳು ಈಗ 24,200 ಕೋಟಿಗೆ ಏರಿದೆ. ವಹಿವಾಟುಗಳ ಸಂಖ್ಯೆಯಲ್ಲಿರುವ ಈ ಹೆಚ್ಚಳವು ಅದನ್ನು ನಿರ್ವಹಿಸುವ ಬ್ಯಾಂಕ್ಗಳು ಮತ್ತು ಪಾವತಿ ಕಂಪನಿಗಳ ಮೇಲೆ ಭಾರೀ ಆರ್ಥಿಕ ಹೊರೆಯನ್ನು ಉಂಟುಮಾಡುತ್ತದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಹೆಚ್ಚುವರಿ ಶುಲ್ಕ ವಿಧಿಸಲು ಯೋಚಿಸುತ್ತಿದೆ. ಹೊಸ ನಿರ್ದೇಶನ ಜಾರಿಗೆ ಬಂದರೂ ಅದು ಸಾಮಾನ್ಯ ಜನರು ಮತ್ತು ಸಣ್ಣ ವ್ಯಾಪಾರಿಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಯುಪಿಐ ಸ್ವೀಕರಿಸುವ ವ್ಯಾಪಾರಿಗಳಲ್ಲಿ 90% ಸಣ್ಣ ವ್ಯಾಪಾರಿಗಳಾಗಿರೋದ್ರಿಂದ ಅವರಿಗೆ ಈ ಹೊಸ ಬದಲಾವಣೆಯಿಂದ ವಿನಾಯಿತಿ ನೀಡಲಾಗುವುದು ಎಂದು ತಿಳಿದುಬಂದಿದೆ. ಇದು ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮಾಂಬತ್ತೆ.